ಹುಬ್ಬಳ್ಳಿಯಲ್ಲಿ ಕಟೌಟ್ ಬಿದ್ದು ಮೂವರಿಗೆ ಗಾಯ ಆಗಿರುವಂತ ಪ್ರಕರಣ ನಡೆದಿರೋದು. ಹುಬ್ಬಳ್ಳಿಯ ಕಿಮ್ಸ್ ಬಳಿ ಡಿಎಚ್ಒ ಹೊನಕೇರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿಮ್ಸ್ನಲ್ಲಿ ಮಂಜುನಾಥ ವರ್ಣಿಕರಿಗೆ ಚಿಕಿತ್ಸೆ ನಡೀತಾ ಇದೆ. ಶಾಂತ ಮತ್ತು ಶಂಕರ ಹಡಪದಗೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೂವರಿಗೂ ಸ್ವಲ್ಪ ಗಾಯಗಳಾಗಿದೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಮೂವರಲ್ಲಿ ಇಬ್ಬರು ಕಾರ್ಮಿಕರಿದ್ದಾರೆ ಅಂತ ಡಿಎಚ್ಒ ತಿಳಿಸ್ತಾ ಇದ್ದಾರೆ. ಸೈಡಿಂದ ಬಂದವರು ಅಂದರೆ ಕೆಲಸ ಮಾಡೋರಲ್ಲ ಅಲ್ಲಿ. ಸೊ ಅವರಿಗೆ ಸ್ವಲ್ಪ ಬೆನ್ನು ನೋವಾಗಿದೆ. ಸೊ ಅವ್ರು ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸೊ ಅದಾನಂತರ ಇನ್ನೊಬ್ಬರು ಶಂಕರ್ ಹಡಪದ್ ಅಂತ 22 ವರ್ಷದವರು ಅವ್ರು ಕೆಲಸ ಮಾಡೋರು. ಅವರು ಬ್ಯಾಟಿಂದ ಬಂದವರು. ಅವರಿಗೆ ಸ್ವಲ್ಪ ರೈಟ್ ಅಪ್ಪರ್ ಐಡಿನಲ್ಲಿ ಸ್ವಲ್ಪ ಇನ್ಸೈಡ್ ವುಂಡ್ ಆಗಿದೆ ಮತ್ತು ಸ್ವಲ್ಪ ಕಾಲು ಸ್ವಲ್ಪ ನೋವಾಗಿದ್ದರಿಂದ ಅವರು CT ಸ್ಕ್ಯಾನ್ ಮಾಡೋಕೆ ಹಾಕಿದೆ. ಬೋತ್ ಇಬ್ಬರು ನಾನು ಮಾತಾಡ್ಸಿ ಬಂದಿದ್ದೀನಿ. ಅವ್ರು ಸ್ಟೇಬಲ್ ಇದ್ದಾರೆ. ಇವಾಗ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ಹೌದು, ಅದು ಇಲ್ಲಿರತಕ್ಕಂಥದ್ದು ಮಂಜುನಾಥ್ ವರ್ಣೇಕರ್ ಅಂತ. ಇವರು 33 ವರ್ಷ. ಇವರು ಲಕ್ಷ್ಮೀನಗರ ಧಾರವಾಡದವರು. ಇವ್ರಿಗೆ ಎಲ್ಲ ಆಗ್ತಾ ಏನು ಇಂಜುರಿ ಆಗಿಲ್ಲ. ಸೊ ಲೆಫ್ಟ್ ಡಿಸ್ಟಲ್ ಥರ್ಡ್ ಫಿಮರ್ನಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ರೇ ನಡೀತಾ ಇದೆ. ಪೇಷಂಟ್ಸ್ ನಾನು ಮಾತಾಡ್ಸಿದ್ದೀನಿ, ಸ್ಟೇಬಲ್ ಇದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ಸಿಡೆಂಟ್ ಏನು ಸೊ ಇದರಲ್ಲಿ ಇಬ್ಬರು ಕೆಲಸ ಮಾಡೋರು, ಒಬ್ಬರು ಇಬ್ರು ಘಟನೆ. ನಾನು ಇಲ್ಲಿ ಸುಚ್ರಾಯ ಹಾಸ್ಪಿಟಲ್ ಇದ್ದೆ. ನಾನು ವಿಸಿಟಿಗೆ ಬಂದಿದ್ದೆ. ಸಡನ್ ಆಗಿ ಬಂದವು. ಸೊ ಅದೇನೋ ಕಟೌಟ್ ಏನೋ ಸ್ವಲ್ಪ ಏನೋ ಗಾಳಿ ಬಿತ್ತು ಅಂತ ಸುದ್ದಿ ಕೇಳಿದ್ದೀನಿ. ನಾನು ಸ್ಪಾಟ್ನಲ್ಲಿ ಇದ್ದಿದ್ದಿಲ್ಲ ಅಲ್ಲೇ. ಸೊ ಇಲ್ಲಿ ಬಂದ ನಂತರ ನಾನು ಇಮಿಡಿಯೇಟ್ ಆಗಿ ಪೇಷಂಟ್ ಬಂದ ತಕ್ಷಣ ನಾನು ಸುಚ್ರಾಯ ಹಾಸ್ಪಿಟಲ್ನಲ್ಲಿ ವಿಸಿಟಿಗೆ ಹೋಗಿದ್ದೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಅದೇ ರೀತಿಯಾಗಿ ನಾನೀಗ ಈ ಒಬ್ಬರೇ ಇದ್ದಾರೆ. ಟೋಟಲ್ 3 ಜನ ಬಂದಿದ್ದೀನಿ. ನಾನು 3 ಇಲ್ಲ ಸ್ಟೇಬಲ್ ಇದ್ದಾರೆ. ನಾನು ಮಾತಾಡ್ಸಿದ್ದೀನಿ. ಇಬ್ರು ಎಲ್ಲರೂ 3 ಜನ ಕೂಡ ಮಾತಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಸುಶ್ರಾಯದಲ್ಲಿದ್ದಾರೆ. ಯಾಕಂದ್ರೆ ಅವರು ಅಲ್ಲಿ ನಾವು ಈ ಒಂದು ಇದಕ್ಕೋಸ್ಕರವಾಗಿ ಆಸ್ಪತ್ರೆಯಿಂದ ಆಂಬುಲೆನ್ಸ್ನ ತೊಗೊಂಡಿದ್ದೀವಿ. ಅವರಲ್ಲಿ ತೊಗೊಂಡು ಬಂದಿದ್ದಾರೆ. ಟ್ರೀಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಸೊ ಅದೇ ರೀತಿಯ ಕಿಮ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಸ್ಕ್ಯಾನಿಂಗ್ ಕೊಡ್ತಾ